ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೇಲನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದ್ದು ನಟ ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಅತಿ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೈಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದ ವರ್ಷ ನಟ ದರ್ಶನ್ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು. ಹೈಕೋರ್ಟ್ನ ನ್ಯಾಯಾಧೀಶರು ಕನ್ನಡಿಗರೇ ಆಗಿದ್ದು ನಟ ದರ್ಶನ್ ಅವರ ಒಳ್ಳೆತನ ಮತ್ತು ದರ್ಶನ್ ಅವರ ವ್ಯಕ್ತಿತ್ವ ಹೈಕೋರ್ಟ್ನ ಜಡ್ಜ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಉತ್ತರ ಭಾರತದವರಾಗಿದ್ದು ನಟ ದರ್ಶನ್ ಅವರ ಬಗ್ಗೆ ಅಷ್ಟೊಂದು ಮಾಹಿತಿಯನ್ನ ತಿಳಿದಿಲ್ಲ ಅಂತಾನೆ ಹೇಳ್ಬೋದು. ಸೊ ಪದೇ ಪದೇ ನಟ ದರ್ಶನ್ ಬೇಲನ್ನ ರಿಜೆಕ್ಟ್ ಮಾಡ್ತಿರುವಂತ ಸುಪ್ರೀಂ ಕೋರ್ಟ್ ಇದಕ್ಕೆ ಮುಖ್ಯವಾದ ಕಾರಣ ನಟ ದರ್ಶನ್ ಅವರ ವ್ಯಕ್ತಿತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಗೊತ್ತಿಲ್ಲ ಅನ್ನೋದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇದೀಗ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ನಟ ದರ್ಶನ್ ಬೇಲನ್ನ ರಿಜೆಕ್ಟ್ ಮಾಡಿರುವ ಬೆನ್ನಲ್ಲೇ ಹೈಕೋರ್ಟ್ ನಟ ದರ್ಶನ್ ಪರವಾಗಿ ಒಂದು ಒಳ್ಳೆ ಆದೇಶವನ್ನ ನೀಡಿದ್ದು ನಟ ದರ್ಶನ್ ಕುಟುಂಬಕ್ಕೆ ಮತ್ತು ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಒಂದು ಟ್ರಯಲ್ ನ ವಿಚಾರಣೆಯನ್ನ ಟಿವಿ ಮಾಧ್ಯಮಗಳು ಕೋರ್ಟ್ ರೂಮ್ ನ ಗ್ರಾಫಿಕ್ಸ್ ಅನ್ನ ಮಾಡೋದ್ರ ಮೂಲಕ ಪ್ರಸಾರವನ್ನ ಮಾಡಿದ್ದು ಕೋರ್ಟ್ ನಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಸುಳ್ಳು ಮತ್ತು ತಪ್ಪಾಗಿ ನಟ ದರ್ಶನ್ ವಿರುದ್ಧವಾಗಿ ಸುದ್ದಿಯನ್ನ ಬಿತ್ತರಿಸಿದ್ದು ಇದು ದರ್ಶನ್ ಅವರ ವೈಯಕ್ತಿಕ ವಿಚಾರಕ್ಕೆ ಧಕ್ಕೆಯನ್ನ ಉಂಟು ಮಾಡಿದೆ ಅಂತ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದ್ದು ಯಾವುದೇ ಕಾರಣಕ್ಕೂ ಇಂತಹ ಮಾಧ್ಯಮಗಳ ಮೇಲೆ ಸ್ಟ್ರಿಕ್ಟ್ ಆಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತು ಇಂತಹ ಸ್ಯಾಟಲೈಟ್ ಚಾನೆಲ್ಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಇಂತಹ ಚಾನೆಲ್ಗಳ ಮೇಲೆ ಪೆನಾಲ್ಟಿಯನ್ನ ಹಾಕಬೇಕು ಅಂತ ಹೈಕೋರ್ಟ್ ನಿನ್ನೆಯಷ್ಟೇ ಆದೇಶವನ್ನ ಹೊರಡಿಸಿದ್ದು ಇದು ನಟ ದರ್ಶನ್ ಅವರಿಗೆ ಕೊಂಚ ನಿರಾಳವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರೆಲ್ಲ ಆದಷ್ಟು ಬೇಗ ನಟ ದರ್ಶನ್ ಈ ಒಂದು ಕೊಲೆ ಕೇಸ್ನಿಂದ ಮುಕ್ತರಾಗಿ ಹೊರಬರಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.